ನಾವು ನಮ್ಮ ಜೀವನದಲ್ಲಿ ಬಹಳಷ್ಟು ಕೆಲಸ ಮಾಡುತ್ತೇವೆ. ಸ್ವಲ್ಪ ಕೆಲಸಗಳನ್ನು ಸರಿಯಾಗಿ ಮಾಡುತ್ತೇವೆ ಆ್ಯಂಡ್ ಸ್ವಲ್ಪ ಕೆಲಸಗಳನ್ನು ತಪ್ಪಾಗಿ ಮಾಡುತ್ತೇವೆ. ಆದರೆ ನಮಗೆ ತಪ್ಪು ಮಾಡಿದ್ದು ಗೊತ್ತಾಗುವುದೇ ಇಲ್ಲ. ಬಹಳ ಹೆಚ್ಚು ಟೂತ್ಪೇಸ್ಟ್ ಬಳಸುವುದು ಆ್ಯಂಡ್ ಊಟದ ನಂತರ ತಕ್ಷಣವೇ ನೀರು ಕುಡಿಯುವುದು, ಕಿವಿಗಳನ್ನು ಕಾಟನ್ ಅಥವಾ ಬೇರೆ ವಸ್ತುಗಳಿಂದ ಕಿವಿಗಳನ್ನು ಕ್ಲೀನ್ ಮಾಡುವುದು ಆ್ಯಂಡ್ ಇನ್ನೊಂದು ಇದೆ, ನಾವು ಮುಖ ಬಹಳ ಜೋರಾಗಿ ತೊಳೆಯುವುದು. ಈ ಎಲ್ಲವನ್ನು ತಪ್ಪಾಗಿ ಮಾಡುತ್ತೇವೆ. ಇದೇ ರೀತಿಯ ಬಹಳಷ್ಟು ಕಾಮನ್ ಮಿಸ್ಟೇಕ್ಸ್ ಅನ್ನು ನೀವು ಈ ವಿಡಿಯೋನಲ್ಲಿ ತಿಳಿದುಕೊಳ್ಳುತ್ತೀರಾ. ಸೊ ಅದಕ್ಕಾಗಿ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಸ್ಟಾರ್ಟ್ ಮಾಡೋಣ. ಮಿಸ್ಟೇಕ್ ನಂಬರ್ 4, ಡ್ರಿಂಕಿಂಗ್ ವಾಟರ್ ಜಸ್ಟ್ ಆಫ್ಟರ್ ಹ್ಯಾವಿಂಗ್ ಫುಡ್. ಇವತ್ತಿನ ದಿನಗಳಲ್ಲಿ ಜನರು ಊಟ ಮಾಡಿದ ತಕ್ಷಣವೇ ನೀರು ಕುಡಿಯುತ್ತಾರೆ. ಆದರೆ ನಿಮಗೆ ಇದು ಗೊತ್ತಿದೆಯಾ? ಹೀಗೆ ಮಾಡುವುದರಿಂದ ನಿಮ್ಮ ಇಮ್ಯೂನ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ಗೆ ಬಹಳ ಭಯಂಕರವಿದೆ. ಅದು ಹೇಗೆ ಬನ್ನಿ ನೋಡೋಣ. ನೋಡಿ, ಊಟ ಮಾಡಿದ ನಂತರ ತಕ್ಷಣವೇ ನೀರು ಕುಡಿಯುವುದರಿಂದ ಡೈಜೆಸ್ಟಿವ್ ಸಿಸ್ಟಮ್ನ ಮೇಲೆ ಬಹಳ ಭಯಂಕರ ಪರಿಣಾಮ ಬೀಳುತ್ತದೆ. ನೀವು ಊಟ ಮಾಡಿದ ನಂತರ ನಿಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರೈಡ್ ಆಸಿಡ್ ಆ್ಯಂಡ್ ಇದರ ತರಹವೇ ಬೇರೆ ಆಸಿಡ್ಸ್ಗಳು ಕ್ರಿಯೇಟ್ ಆಗುತ್ತವೆ. ಈ ಆಸಿಡ್ಸ್ ಫುಡ್ ಅನ್ನು ಡೈಜೆಸ್ಟ್ ಮಾಡಲು ಹೆಲ್ಪ್ ಮಾಡುತ್ತವೆ. ಆ್ಯಂಡ್ ಯಾವಾಗ ನೀವು ಊಟ ಮಾಡಿದ ತಕ್ಷಣವೇ ನೀರು ಕುಡಿದರೆ ಈ ಆಸಿಡ್ಸ್ಗಳಲ್ಲಿ ನೀರು ಕೂಡಿ ಬಿಡುತ್ತದೆ. ಇದರಿಂದ ಆಸಿಡ್ಸ್ಗಳ ಇಂಟೆನ್ಸಿಟಿ ಕಡಿಮೆ ಆಗಿ ಬಿಡುತ್ತದೆ ಆ್ಯಂಡ್ ಊಟ ಪೂರ್ಣ ರೀತಿಯಾಗಿ ಡೈಜೆಸ್ಟ್ ಆಗುವುದಿಲ್ಲ. ಸೊ ಇದರಿಂದ ನಮ್ಮ ಪೂರ್ಣ ಡೈಜೆಸ್ಟಿವ್ ಸಿಸ್ಟಮ್ ಕೆಟ್ಟು ಹೋಗಿಬಿಡುತ್ತದೆ. ಇದಕ್ಕಾಗಿಯೇ ಊಟ ಮಾಡಿದ ತಕ್ಷಣವೇ ನೀರು ಕುಡಿಯಬೇಡಿ. ಊಟ ಮಾಡಿದ ನಂತರ 1 ಅಥವಾ 2 ಗುಟುಕು ನೀರು ಕುಡಿಯಬಹುದು. ಬಹಳ ಹೆಚ್ಚು ನೀರು ಕುಡಿದರೆ ಒಳ್ಳೆಯದಲ್ಲ. ಮಿಸ್ಟೇಕ್ ನಂಬರ್ 3, ಟೇಕಿಂಗ್ ಎಕ್ಸೆಸ್ ಟೂತ್ ಪೇಸ್ಟ್ ಆನ್ ಟೂತ್ ಬ್ರಷ್. ನಮ್ಮೆಲ್ಲರಿಗೂ ಅನಿಸುತ್ತೆ ನಾವು ಎಷ್ಟು ಹೆಚ್ಚು ಪೇಸ್ಟ್ ತಗೊಳ್ಳುತ್ತೇವೆ ಹಲ್ಲುಗಳು ಅಷ್ಟೇ ಕ್ಲೀನ್ ಆಗುತ್ತವೆ ಅಂತ. ಆದರೆ ಇದು ಪೂರ್ಣ ತಪ್ಪಾಗಿದೆ. ಬಹಳ ಪೇಸ್ಟ್ ತಗೊಳ್ಳುವುದರಿಂದ ನಿಮಗೆ ಹಾನಿಕಾರಕವಿದೆ. ನೋಡಿ ಫ್ರೆಂಡ್ಸ್, ಟೂತ್ ಪೇಸ್ಟ್ ತಯಾರಾಗಬೇಕಿದ್ದರೆ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಪ್ರೊಪಲಿನ್ ಗ್ಯಾಕೋಲ್ ಅಂತಹ ಕೆಮಿಕಲ್ಸ್ ಗಳನ್ನು ಬಳಸುತ್ತಾರೆ. ಈ ಕೆಮಿಕಲ್ಸ್ ಗಳು ಡೇಂಜರ್ ಇವೆ. ಹೆಚ್ಚು ಪೇಸ್ಟ್ ತಗೊಳ್ಳುವುದರಿಂದ ನಿಮ್ಮ ಹಲ್ಲುಗಳು ಕೆಡುತ್ತವೆ. ಸೊ ಅದಕ್ಕಾಗಿ ನೀವು ಎಂದಿಗೂ ಕೇವಲ ವಟಾಣೆಯ ಕಾಳಿನಷ್ಟು ಪೇಸ್ಟ್ ತಗೊಳ್ಳಿ. ಹೆಚ್ಚು ಪೇಸ್ಟ್ ತಗೊಳ್ಳಬೇಡಿ. ಮತ್ತೆ ದಿನದಲ್ಲಿ 2 ಬಾರಿ ಬ್ರಷ್ ಮಾಡಿ. 1 ಬಾರಿ ಬೆಳಗ್ಗೆಯಲ್ಲಿ ಆ್ಯಂಡ್ ಇನ್ನೊಂದು ಬಾರಿ ಊಟ ಮಾಡಿದ ನಂತರ. ಮಿಸ್ಟೇಕ್ ನಂಬರ್ 2, ನೀವು ಕಿವಿಗಳನ್ನು ಕ್ಲೀನ್ ಮಾಡಲು ಯಾವುದೇ ಆಬ್ಜೆಕ್ಟ್ ಅನ್ನು ಕಿವಿಯಲ್ಲಿ ಹಾಕಬೇಡಿ. ಏಕೆಂದರೆ ನಮ್ಮ ಕಿವಿಗಳ ಒಳಗಿನ ಸಿಸ್ಟಮ್ ಬಹಳ ಸೂಕ್ಷ್ಮವಿರುತ್ತದೆ. ನೀವು ಯಾವುದೇ ಆಬ್ಜೆಕ್ಟ್ ಅನ್ನು ಒಳಗಡೆ ಹಾಕಿದರೆ ನಿಮ್ಮ ಇಯರ್ ಡ್ರಮ್ ಕೂಡ ಡ್ಯಾಮೇಜ್ ಆಗಬಹುದು. ಮಿಸ್ಟೇಕ್ ನಂಬರ್ 1, ಕ್ಲೀನಿಂಗ್ ಫೇಸ್ ಇನ್ ದ ರಾಂಗ್ ವೇ. ನೀವು ನಿಮ್ಮ ಮುಖವನ್ನು ಎಂದಿಗೂ ಜೋರಾಗಿ ತಿಕ್ಕಿ ಮುಖ ತೊಳೆಯಬಾರದು. ಮುಖದ ಸ್ಕಿನ್ ಬಹಳ ಸೆನ್ಸಿಟಿವ್ ಆ್ಯಂಡ್ ಸಣ್ಣ ಪದರದಿರುತ್ತದೆ. ಆ್ಯಂಡ್ ಯಾವಾಗ ಜೋರಾಗಿ ಮುಖ ತಿಕ್ಕುತ್ತೀರಾ ಇದರಿಂದ ಸೆಲ್ಸ್ಗಳು ಸತ್ತು ಹೋಗುತ್ತವೆ. ನೀವು ಡಲ್ ಆಗಿ ಕಾಣಿಸುತ್ತೀರಾ. ಸೊ ಅದಕ್ಕಾಗಿ ನೀವು ಎಂದಿಗೂ ಮುಖವನ್ನು ಸ್ಮೂತ್ ಆಗಿ ಸ್ಲೋ ಆಗಿ ಕ್ಲೀನ್ ಮಾಡಿಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿರುತ್ತದೆ. ನೀವು ಇದೇ ರೀತಿಯಾದ ವಿಡಿಯೋಗಳನ್ನು ನೋಡಬೇಕಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ. ಏಕೆಂದರೆ ನಮ್ಮ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ತಲುಪಲು